ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿರಂತ ಭಾವಿಸ್ತೀನಿ. ನಾನು ನಿಮ್ಮ ಗೀತಾಂಜಲಿ. ನಾನು ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ದಮ್ ಬಿರಿಯಾನಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ಅಂಜಲ್ ಫಿಶನ್ನು ತೊಗೊಂಡು ಬಂದಿದ್ದೀನಿ, ಕಿಂಗ್ ಫಿಶನ್ನು. ನೀವು ಯಾವ ಫಿಶ್ ಆದರೂ ಪರವಾಗಿಲ್ಲ, ಮುಳ್ಳು ಕಡಿಮೆ ಇರೋ ಅಂಥದ್ದು, ಸಿಂಗಲ್ ಮುಳ್ಳು ಬರುತ್ತಲ್ಲ ಅಂಥ ಫಿಶ್ ನೋಡಿ ತೊಗೊಂಡು ಬನ್ನಿ. ಮತ್ತು ಬಂಗುಡೆ ಸಹ ಆಗುತ್ತೆ, ಯಾವ್ದು ಬೇಕಾದರೂ ಆಗುತ್ತೆ. ತುಂಬ ಮುಳ್ಳಿರೋದು ಮಾತ್ರ ಆಗೋದಿಲ್ಲ, ತುಂಬ ಮೆಲ್ಟ್ ಆಗೋದು ಕೂಡ ಆಗೋದಿಲ್ಲ. ನೋಡಿ, ತಂದು ತಲಸ್ಸರಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಿಶ್ ದಮ್ ಬಿರಿಯಾನಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ಪ್ರೊಸೀಜರ್ ನೋಡೋಣವಾ? ನಾನಂತೂ ಮನೆಯಲ್ಲಿ ಮಾಡಿದ್ದೆ, ತುಂಬಾ ಸೂಪರಾಗಿ ಬಂದಿದೆ. ಯಾವುದೇ ರೀತಿ ಕಲರ್ ಆ್ಯಡ್ ಮಾಡಲಿಲ್ಲ ನಾನು. ನೀವು ಬೇಕಿದ್ದರೆ ಕಲರ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಹೇಗೆ ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ತುಂಬಾ ಸೂಪರಾಗಿ ಬಂದಿದೆ, ಟೇಸ್ಟಿಯಾಗಿ. ಬಿರಿಯಾನಿಗೆ ಒಂದು 6 ಅಂಜಲ್ ಫಿಶ್ದು ಸ್ಲೈಸ್ ತೊಗೊಂಡಿದ್ದೀನಿ. ಅಂಜಲ್ ಅಂದರೆ ಕಿಂಗ್ ಫಿಶ್ ಅಂತಾರಲ್ಲ, ಅದೊಂದು 6 ಸ್ಲೈಸ್ ತೊಗೊಂಡಿದ್ದೀನಿ. ಗ್ರೇವಿಗೆ 2 ಆನಿಯನ್ ತೊಗೊಂಡಿದ್ದೀನಿ, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗ್ರೇವಿಗೋಸ್ಕರ, ಮತ್ತು 2 ಹಸಿಮೆಣಸು, ಅದು ರೈಸಿಗೆ ಹಾಕ್ತೀನಿ ನಾನು. 1 ಲೆಮನನ್ನು ತೊಗೊಂಡಿದ್ದೀನಿ. 2 ಆನಿಯನ್ನ ಫ್ರೈಡ್ ಆನಿಯನ್ ಮಾಡೋಕ್ಕೆ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಮೊಸರು, ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೇವಿಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು, 1/2 ಟೇಬಲ್ ಸ್ಪೂನ್ ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/2 ಟೇಬಲ್ ಸ್ಪೂನು ಪೆಪ್ಪರ್ ಪೌಡ್ರನ್ನ ತಗೊಂಡಿದ್ದೀನಿ. ರೈಸಿಗೆ ಹಾಕೋಕ್ಕೆ ಇಡೀ ಮಸಾಲೆ: 1 ದಾಲ್ಚಿನ್ನಿ, 2 ಚಕ್ಕೆ, 4 ಲವಂಗ, 3 ಏಲಕ್ಕಿ, 1 ಸ್ಟಾರ್ ಫ್ಲವರು. ಇದ್ರ ಹೆಸರು ಗೊತ್ತಿದ್ದರೆ ಹೇಳಿ. ಇಷ್ಟೆಲ್ಲ ಐಟಮ್ ತೊಗೊಂಡಿದ್ದೀನಿ. ರೈಸ್ ಮಾಡ್ಕೊಳ್ಳೋಕ್ಕೆ ಈ ಗ್ಲಾಸಲ್ಲಿ 2 ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ನಾನು. ಇಂಡಿಯನ್ ಗೇಟ್ಸ್ ಬಾಸ್ಮತಿ ರೈಸನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು ಇದನ್ನು. ನೋಡಿ, ಇಂಡಿಯನ್ ಗೇಟ್ಸ್ ಬಾಸ್ಮತಿ ರೈಸು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳಿ. ಎಣ್ಣೆ ಹಾಗೂ ತುಪ್ಪ ತಗೊಳ್ಳಿ. ಈಗ ಮೀನು ಪೀಸಿಗೆ ಮಸಾಲೆ ಹಾಕೋಣ. ಮಸಾಲೆಗೆ 1 ಸ್ಪೂನು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಅದಕ್ಕೇ 1/4 ಸ್ಪೂನು ಅರಿಶಿಣದ ಹುಡಿ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮೀನಿಗೆ ಹಿಡೀಲಿಕ್ಕೆ ಅಂತ ಅಷ್ಟೇ. ಅದಕ್ಕೇ ಸ್ವಲ್ಪ ಲೆಮನ್ ಹಿಂಡ್ಕೊಳ್ಳಿ. ಅರ್ಧದಲ್ಲಿ ಅರ್ಧ ಹಿಂಡ್ಕೊಳ್ಳಿ, ಫುಲ್ ಅರ್ಧ ಹಿಂಡ್ಕೋಬೇಡಿ. ಸ್ವಲ್ಪ ಹಿಂಡಿದರೆ ಸಾಕಾಗುತ್ತೆ. ಮೀನೇನು ಜಾಸ್ತಿ ಇಲ್ಲ ಅಲ್ವ, ಒಂದು 6 ಪೀಸ್ ಅಷ್ಟೇ ಅಲ್ವಾ. ಅರ್ಧದಲ್ಲಿ ಕೂಡ ಅರ್ಧ ಹಿಂಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಅದು ಸ್ವಲ್ಪ ಸಾಕಾಗಿಲ್ಲ ಅಂದರೆ ಚೂರು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ. ಸ್ವಲ್ಪ ಗಟ್ಟಿ ಇದೆ ನೋಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಇಷ್ಟು ಮೆಲ್ಟ್ ಆದರೆ ಸಾಕಾಗುತ್ತೆ. ಇದಕ್ಕೆ ಮೀನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪೀಸ್ಗಳನ್ನು ಅದಕ್ಕೆ ಚೆನ್ನಾಗಿ ಖಾರ, ಉಪ್ಪು, ಹುಳಿ ಎಲ್ಲ ಹಿಡೀಲಿ. ಚೆನ್ನಾಗಿ ಮೀನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಆದ ನಂತರ ಸ್ವಲ್ಪ ಸೈಡಿಗೆ ಇಡಿ ಇದನ್ನು. ಅಲ್ಲಿವರೆಗೂ ಅನ್ನ ಮಾಡ್ಕೊಳ್ಳೋಣ, ರೈಸ್ ಮಾಡ್ಕೊಳ್ಳೋಣ. ರೈಸಿಗೆ ಒಂದು ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಫ್ಲೇಮ್ ಆನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಡೀ ಮಸಾಲೆ ಹಾಕೋಣ. ಆವಾಗ ತೋರಿಸಿದ್ನಲ್ಲ ಅದೇ ಮಸಾಲೆ: ದಾಲ್ಚಿನ್ನಿ, ಚಕ್ಕೆ, ಸ್ಟಾರ್ ಫ್ಲವರು ಮತ್ತು ಲವಂಗ, ಏಲಕ್ಕಿ. ಇದೇನು ಗೊತ್ತಿಲ್ಲ ನನಗೆ, ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ ಪ್ಲೀಸ್. ಇಷ್ಟೆಲ್ಲ ಇಡೀ ಮಸಾಲೆ ಹಾಕಬೇಕು. ಅದಕ್ಕೇ 2 ಚಿಲ್ಲಿನ ಹಾಕ್ತಿದ್ದೀನಿ, ಅಂದರೆ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಅಂದರೆ ರೈಸ್ ಸ್ವಲ್ಪ ಖಾರ ಬರಲಿ ಅಂತ ಹೇಳಿ. ರೈಸಿಗೆ ಸ್ವಲ್ಪ ಖಾರ ಬರಬೇಕಲ್ಲ ದಮ್ ಬಿರಿಯಾನಿ ಮಾಡೋದ್ರಿಂದ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ರೈಸಿಗೆ ಉಪ್ಪು ಹಿಡಿಬೇಕಂತ ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ರೈಸ್ ಅಂತ. ಆಗ ನಾನು ಮೀನಿಗೆ ಅರ್ಧ ಲೆಮನ್ ಹಿಂಡು ಅರ್ಧ ಬಾಕಿ ಇಟ್ಟಿದ್ನಲ್ಲ, ಅರ್ಧದಲ್ಲಿ ಅರ್ಧ ಅದನ್ನೇ ಅಕ್ಕಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ರೈಸ್ ಮಾಡೋದಕ್ಕೆ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ನೀವು ಸ್ವಲ್ಪ ಅದಕ್ಕೆ 1 ಸ್ಪೂನು ಆಯಿಲ್ ಕೂಡ ಹಾಕ್ಕೋಬೋದು ರೈಸಿಗೆ. ನಾನು ಹಾಕ್ತಾಯಿಲ್ಲ, ಲೆಮನ್ ಹಾಕ್ತಾ ಇದ್ದೀನಲ್ವ, ಸಾಕಾಗುತ್ತೆ ಅಂತ. ಬೇಕಿದ್ದರೆ ನೀವು ನೀರಿಗೇ ಹಾಕಿ 1 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಕುದಿಲಿಕ್ಕೆ ಬಿಡಿ. ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ. ಫ್ಲೇಮ್ ಆನ್ ಮಾಡಿ ಪ್ಯಾನ್ ಇಡಿ.
ಪ್ಯಾನು ಕಾದ ನಂತರ ಆಯಿಲ್ ಹಾಕ್ಕೊಳ್ಳಿ. ಅಂದರೆ ಮೀನನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ತೀರಾ ಫ್ರೈ ಮಾಡ್ಕೋಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಕ್ಕೋಸ್ಕರ ಪ್ಯಾನ್ ಇಡ್ತಾಯಿದ್ದೀನಿ. ಆಯಿಲು ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೋಬೇಡಿ. ಆಯಿಲನ್ನು ಸ್ವಲ್ಪ ಕಾದ ನಂತರ ಫಿಶ್ ಹಾಕೋಣಂತೆ. ನೋಡಿ, ಎಣ್ಣೆ ಕಾದಿದೆ. ಈ ಥರ ಮೀನನ್ನು ಸ್ಲೈಸ್ ಮಾಡಿಕೊಂಡು ಅದನ್ನು ಮಸಾಲೆ ಹಿಡಿದಿಟ್ಟಿದ್ವಲ್ಲ ಅದನ್ನು ಹಾಗೇ ಹಾಕ್ಕೊಳ್ಳಿ. ಇದಕ್ಕೆ ಪ್ಯಾನಿಗೆ ಹಾಕಿಬಿಟ್ಟು ಲೈಟಾಗಿ ನೀವು ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ, ಎರಡು ಸೈಡು. ಓಕೆ, ಒಂದು ಸೈಡು ಸ್ವಲ್ಪ ಆದ ನಂತರ ಮತ್ತೆ ತಿರುಗಿಸಿ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಿದೆ, ಈಗ ತಿರುಗಿಸಿ ಹಾಕ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು, ಲೈಟಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲ ತಿರುಗಿಸಿ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಬೆಂದಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಅಂದರೆ ಸ್ವಲ್ಪ ಲೈಟಾಗಿ ನೀವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತೆಕ್ಕೊಂಬಿಡಿ ಎಲ್ಲ ಮೀನು ಅನ್ನೋದ್ರಿಂದ. ಮೀನು ತೆಕ್ಕೊಂಡ ನಂತರ ಅದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಫ್ರೈಡ್ ಆನಿಯನ್ ಮಾಡ್ಕೊಳ್ಳೋಣ. ನೋಡಿ, ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗಿರೋದ್ರಿಂದ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಹೊತ್ತು ಬೇಕಾಗುತ್ತೆ ಆನಿಯನ್ ಫ್ರೈಡ್ ಆಗಲಿಕ್ಕೆ. ನೋಡಿ, ಈ ಥರ ಸ್ಲೈಸಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಲೈಟ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಲೇ. ಹೀಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದರಲ್ಲಿ ಸೌಟ್ ಆಡಿಸ್ತಾನೇ ಇರಿ, ಆಯಿತಾ? ಬಿಡಬೇಡಿ. ಒಂದು ಕಡೆ ಜಾಸ್ತಿ ಫ್ರೈ ಆಗಿಬಿಡುತ್ತೆ, ಒಂದು ಕಡೆ ಕಮ್ಮಿ ಫ್ರೈ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲನೂ ಒಂದೇ ಥರ ಫ್ರೈ ಆಗೋವರೆಗೂ. ನೋಡಿ, ಇಷ್ಟು ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ. ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಬಿಡಿ. ನೋಡಿ, ಈ ಥರ ಬ್ರೌನ್ ಬಂದರೆ ಸಾಕಾಗುತ್ತೆ. ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ಎಲ್ಲ ಆನಿಯನ್ನು. ನೋಡಿ, ಅಷ್ಟರಲ್ಲಿ ನೀರು ಕುದೀತಾ ಇದೆ. ಅದಕ್ಕೆ ರೈಸ್ ಹಾಕ್ಕೊಂಬಿಡೋಣ. ರೈಸ್ ಹಾಕ್ಕೊಂಬಿಟ್ಟು ರೈಸನ್ನು ಬೇಯೋಕೆ ಬಿಡೋಣ. ರೈಸು ಒಂದು 75-80% ಬೆಂದರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸ್ಕೋಬೇಡಿ, ಯಾಕೆಂದರೆ ದಮ್ ಕಟ್ಟಿಸ್ತೀವಲ್ವ, ಅದರಲ್ಲಿ ಸ್ವಲ್ಪ ಹೊತ್ತು ಬೇಯೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಡಿ. ರೈಸಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇವರಿಗೆ ಅಂತ. ನೋಡಿ, ಚೆನ್ನಾಗಿ ಬೇಯೋಕೆ ಬಿಡಿ ಇದನ್ನು. ಅಷ್ಟರಲ್ಲಿ ಗ್ರೇವಿ ಮಾಡೋಣ. ನೋಡಿ, ಆ ಎಣ್ಣೆ ವೇಸ್ಟ್ ಮಾಡೋದು ಬೇಡ, ಹಾಗಂತ ಇದರಲ್ಲಿ ಗ್ರೇವಿ ಕೂಡ ಮಾಡಲ್ಲ ನಾನು, ಚಿಕ್ಕದಾಗುತ್ತೆ ಪ್ಯಾನು. ಸುಮ್ಮನೆ ಹಾಗೆ ಆನಿಯನ್ ಹಾಕಿಬಿಟ್ಟು ತಿರುಗಿಸ್ಕೊಂಡ್ರೆ ಅಲ್ಲಿ ಆನಿಯನಿಗೆಲ್ಲ ಚೆನ್ನಾಗಿ ಎಣ್ಣೆ ಹಿಡ್ಕೊಂಬಿಡುತ್ತಲ್ಲ, ಅದನ್ನು ಬೇರೆ ಗ್ರೇವಿ ಮಾಡೋ ಪಾತ್ರೆಗೆ ಹಾಕ್ಕೊಳ್ತೀನಿ ನಾನು. ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಎಣ್ಣೆ ಎಲ್ಲ ಬಂದುಬಿಡುತ್ತೆ ಇದ್ರ ಜೊತೆ, ಆನಿಯನ್ ಜೊತೆನೇ. ನೋಡಿ, ಈಗ ಗ್ರೇವಿ ಸ್ಟಾರ್ಟ್ ಮಾಡೋಣ. ಫಸ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಅದಕ್ಕೇ, ಓಕೆನಾ? ನೋಡಿ, ಈರುಳ್ಳಿ ಲೈಟಾಗಿ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ ಎಣ್ಣೆಲೇ. ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಾನು. ಆಗ ತೋರಿಸಿದ್ನಲ್ಲ, ಜಜ್ಜಿಟ್ಕೊಂಡಿದ್ದೆ ಸ್ವಲ್ಪ, ಅದನ್ನೇ ಹಾಕ್ತಾಯಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಆಯಿತಾ? ಆಗಲೇ ಹೇಳೋದು ಮರ್ತಿದ್ದೆ, 3 ಟೊಮೊಟೊ, ಅಂದರೆ ತುಂಬ ದೊಡ್ಡದಲ್ಲ, ಚಿಕ್ಕ ಟೊಮೆಟೊ ಇತ್ತು. 3 ಟೊಮೊಟೊನ ಈ ಥರ ಗ್ರೇವಿ ಮಾಡಿಟ್ಕೊಂಡಿದ್ದೀನಿ ನಾನು, ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿಕೊಂಡು. ಆ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ಳಿ. ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ ನಂತರ ಈ ಟೊಮೊಟೊ ಪೇಸ್ಟನ್ನು ಹಾಕಿ ಒಂದು ಮೀಡಿಯಮ್ ಸೈಜಿದ್ದು 3 ಟೊಮೊಟೊ ಪೇಸ್ಟ್ ಮಾಡಿಟ್ಕೊಳ್ಳಿ, ಸಾಕಾಗುತ್ತೆ. ಗ್ರೇವಿ ಬೇಕಲ್ಲ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ, ಅಷ್ಟರಲ್ಲಿ ರೈಸ್ ಬೆಂದಿದೆ. ಆ ಕಡೆ ಟೊಮೊಟೊ ಹಸಿ ವಾಸನೆ ಹೋಗೋಕ್ಕೆ ಸ್ವಲ್ಪ ಟೈಮ್ ತಾಗುತ್ತಲ್ಲ, ಈ ಕಡೆ ರೈಸ್ ಬೆಂದಿದೆ. ಇದನ್ನು ಬಸ್ತಿಟ್ಕೊಂಬಿಡಿ ನೀವು. ರೈಸ್ ಬಸ್ತಿಟ್ಕೊಂಡೆ. ನೋಡಿ, ಆಯಿಲ್ ಬಿಟ್ಟಿದೆ, ಟೊಮೊಟೊ ಗ್ರೇವಿ ಎಲ್ಲ ಚೆನ್ನಾಗಿ ಬೆಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ಮಸಾಲೆ ಆ್ಯಡ್ ಮಾಡೋಣ. ಆಗ ತೋರಿಸಿದ್ನಲ್ಲ, ಚಿಲ್ಲಿ ಪೌಡ್ರು, ಗರಂ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಪೆಪ್ಪರು. ಮತ್ತು ಲಾಸ್ಟಲ್ಲಿ ಒಂದು ಸತಿ ನೀವು ನೋಡ್ಕೊಳ್ಳಿ, ಉಪ್ಪು ಸಾಕಾಗುತ್ತಾ ಬೇಕಾಗುತ್ತಾ ಅಂತ. ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಗ್ರೇವಿಗೆ ಬೇಕಾಗ್ಬೋದು. ನೋಡಿ, ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರೊಳಗೇ ಚೆನ್ನಾಗಿ ತಿರುಗಿಸ್ಬಿಡಿ. ಅದರಲ್ಲಿ ಮಸಾಲೆ ಸ್ವಲ್ಪ ಬೆಂದ ನಂತರ
ಅದಕ್ಕೇ ನೀವು ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ. ಈಗ ಫಿಶ್ ದಮ್ ಬಿರಿಯಾನಿ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಬೇಕಾಗ್ಬೋದು, ಅದಕ್ಕೋಸ್ಕರ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಅದ್ರ ಜೊತೆನೇ ಬೆಂದು ಗ್ರೇವಿ ದಪ್ಪ ಆಗಿ ಬರುತ್ತೆ, ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಗ್ರೇವಿ ಬೇಯ್ತಾ ಇದೆ, ಅದಕ್ಕೇ ಆಗ ತೋರಿಸಿದ್ನಲ್ಲ 3 ಟೇಬಲ್ ಸ್ಪೂನು ಮೊಸರು ಅದನ್ನು ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಒಂದು ಚಿಕ್ಕ ಪೀಸು ಕಟ್ ಮಾಡಿಕೊಂಡು ಲೆಮನ್ನ ನೋಡಿ, ಇಷ್ಟೇ ಚಿಕ್ಕ ಪೀಸು ಸಾಕಾಗುತ್ತೆ. ಅಷ್ಟು ಲೆಮನ್ ಪೀಸ ರಸನ ಹಾಕಿದರೆ ಸಾಕಾಗುತ್ತೆ. ಯಾಕೆಂದರೆ ನೀವು ರೈಸಿಗೂ ಹಾಕಿದ್ದೀರಾ ಮತ್ತು ಮೀನಿದು ಸ್ಲೈಸಿಗೂ ಹಾಕಿದ್ರಿ ಅಲ್ವಾ, ಆದ್ದರಿಂದ ಗ್ರೇವಿಗೆ ಸ್ವಲ್ಪ ಲೈಟಾಗಿ ಚಿಕ್ಕ ಪೀಸ್ ಕಟ್ ಮಾಡಿ ಲೆಮನ್ ರಸನ ಹಾಕ್ಕೊಳ್ಳಿ. ನೋಡಿ ಗ್ರೇವಿ ತಿಕ್ಕಿದೆ, ಏನು ಅಷ್ಟು ನೀರಿಲ್ಲ, ಗ್ರೇವಿ ತಿಕ್ಕಿದೆ. ಈಗ ಮೀನನ್ನು ಅದಕ್ಕೆ ಆ್ಯಡ್ ಮಾಡೋಣ. ಏಕೆಂದರೆ ಮೀನಿನ ಘಮ ಬರಬೇಕಲ್ವಾ ಗ್ರೇವಿಗೆ, ಅದಕ್ಕೋಸ್ಕರ ಮೀನನ್ನು ಹಾಕ್ಕೊಳ್ಳಿ. ಇದು ಮೀನು ಬೇಗ ಬೇಯುತ್ತೆ, ಫ್ರೈ ಕೂಡ ಜಾಸ್ತಿ ಮಾಡಬೇಕಂತೇನಿಲ್ಲ, ಫ್ರೈಯಲ್ಲೇ ಆಲ್ಮೋಸ್ಟ್ ಬೆಂದಿರ್ಬೋದು. ಆದರೂ ರಸಕ್ಕೆ ಮೀನಿನ ಘಮ ಬರಬೇಕಾ, ಅದರಿಂದ ಹಾಕ್ಕೊಳ್ಳೋಣ. ಹಾಕಿ ಒಂದು 5 ಮಿನಿಟ್ ಅದರಲ್ಲೇ ಸ್ವಲ್ಪ ಬೇಯಿಸ್ಬಿಡಿ. ಅದೇ ಗ್ರೇವಿಗೆ ನಾನು ಸ್ವಲ್ಪ ಫ್ರೈಡ್ ಆನಿಯನ್ನು ಮತ್ತು ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು 5 ಮಿನಿಟು ಬೇಯೋಕ್ಕೆ ಬಿಡ್ತಾಯಿದ್ದೀನಿ ನಾನು. ನೋಡಿ ಇಷ್ಟು ಬೆಂದಿದೆ. ಉಪ್ಪು ನೋಡ್ಕೊಳ್ಳಿ ಆಯಿತಾ, ಯಾಕೆಂದರೆ ರೈಸಿಗೂ ಹಾಕಿದ್ದೀವಿ, ಮೀನಿಗೂ ಹಾಕಿದ್ವಿ, ಮತ್ತು ಗ್ರೇವಿಗೆ ಎಷ್ಟು ಬೇಕಾಗ್ಬೋದು ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನನಗೆ ಸ್ವಲ್ಪ ಕಮ್ಮಿ ಆಯಿತು, ನಾನು ಹಾಕ್ಕೊಂಡೆ. ನೀವು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಂಡು ಈ ಥರ ಸೌಟ್ ಹಾಕಬೇಡಿ, ಮೀನು ಹಾಕಿದ್ದೀರಲ್ಲ ಮೀನು ಒಡೆದೋಗ್ಬಿಡುತ್ತೆ, ಈ ಥರ ಅಲ್ಲಾಡಿಸ್ಕೊಳ್ಳಿ. ಮತ್ತು ಮೀನನ್ನು ನಾನು ಮೇಲ್ಗಡೆ ಗಾರ್ನಿಷ್ ಮಾಡೋಕ್ಕೆ ಬೇಕು, ದಮ್ ಬಿರಿಯಾನಿ ಮಾಡೋದ್ರಿಂದ ಲೇಯರ್ ಹಾಕ್ತೀನಲ್ವ, ಅದಕ್ಕೆ ನಡುವಲ್ಲಿ ಹಾಕೋಕ್ಕೋಸ್ಕರ ಒಂದು 3-4 ಮೀನನ್ನು ತೆಕ್ಕೊಳ್ತಾ ಇದ್ದೀನಿ ನಾನು. ಮೀನು ತೆಕ್ಕೊಂಡು ಮತ್ತು ಸ್ವಲ್ಪ ಗ್ರೇವಿ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ಅದರಲ್ಲಿ. ನೋಡಿ ಈ ಥರ ಗ್ರೇವಿನ ಸ್ವಲ್ಪ ತೆಗೆದಿಟ್ಕೊಳ್ತೀನಿ ನಾನು. ಬೆಂದಿದೆ ಮೀನು ಮತ್ತು ಗಸಿ ಎಲ್ಲ. ಇದಕ್ಕೀಗ ಲೇಯರ್ ಹಾಕೋಣ ರೈಸನ್ನು. ಈ ಥರ ಹಳೆ ತವ ಇದ್ದರೆ ಅದನ್ನ ಇಟ್ಕೊಳ್ಳಿ, ಫ್ಲೇಮನ್ನು ಲೋ ಮಾಡಿಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ ಪಾತ್ರೆನ. ಡೈರೆಕ್ಟಾಗಿ ನೀವು ದಮ್ಮಿಗೆ ಇಡಬೇಡಿ ಫ್ಲೇಮ್ ಮೇಲ್ಗಡೆನೇ. ಈ ಥರ ಹಳೆ ತವ ಅಥವಾ ನಿಮ್ಮ ಮನೇಲಿ ರೊಟ್ಟಿ ಹೆಂಚಿದ್ರೆ ಅದು ಕೂಡ ನಡೆಯುತ್ತೆ, ಅದನ್ನು ಅಡಿಗಡೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಳ್ಳಿ. ಅದ್ರ ಮೇಲೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈಡ್ ಆನಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೆ. ಅದರ ಮೇಲೆ ರೈಸ್ ಹಾಕ್ತೀನಿ ನಾನು. ನೋಡಿ ಈ ಥರ ರೈಸ್ ಹಾಕ್ತಾಯಿದ್ದೀನಿ ನಾನು. ಬಸ್ತಿಟ್ಕೊಂಡಿದ್ದೆ ಅಲ್ವಾ, ರೈಸನ್ನು ಒಂದು ಲೇಯರ್ ಹಾಕ್ಕೊಂಬಿಡಿ ಅದ್ರ ಮೇಲೆ ನೀಟಾಗಿ. ನೋಡಿ ಈ ಥರ ರೈಸ್ ಹಾಕ್ಕೊಳ್ಳಿ. ಅದ್ರ ಮೇಲೆ ಮೀನು ಗಸಿ ಮತ್ತು ಮೀನನ್ನು ಹಾಕ್ತಾಯಿದ್ದೀನಿ ನಾನು. ಆವಾಗ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಒಂದು 3 ಪೀಸನ್ನು, ಅದನ್ನು ಈ ಥರ ಇಡ್ತಾಯಿದ್ದೀನಿ. ನೋಡಿ ಆ ಗ್ರೇವಿನ ಸ್ವಲ್ಪ ಹರಡಿಬಿಡಿ ಅದ್ರ ಮೇಲ್ಗಡೆ, ಚೆನ್ನಾಗಿ ಹರಡಿ ನೀಟಾಗಿ. ಇದ್ರ ಮೇಲೆ ಮತ್ತೊಂದು ಲೇಯರು ರೈಸ್ ಹಾಕ್ತಾಯಿದ್ದೀನಿ ನಾನು. ಅದಕ್ಕಿಂತ ಮುಂಚೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಫ್ರೈಡ್ ಆನಿಯನ್ನ ಹಾಕ್ತಾಯಿದ್ದೀನಿ. ಎಲ್ಲ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಸ್ವಲ್ಪನೇ ಮಾಡಿಟ್ಕೊಂಡಿದ್ದಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಿ. 3 ಲೇಯರ್ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ. ಈಗ ಮತ್ತೆ ರೈಸ್ ಹಾಕ್ತಾಯಿದ್ದೀನಿ, ಅದ್ರ ಮೇಲೆ 2 ಲೇಯರ್ ಹಾಕ್ತಾಯಿದ್ದೀನಿ ರೈಸನ್ನು. ನೋಡಿ ಈ ಥರ ರೈಸನ್ನು ಫುಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹರಡ್ಕೊಂಬಿಡಿ ಎಲ್ಲ ಕಡೆನೂ. ಈಗ ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಮೆಲ್ಟ್ ಆಗಿಲ್ಲ, ಗಟ್ಟಿ ಇದೆ, ಹಾಗಾಗಿ ಎಲ್ಲ ಕಡೆ ಈಗ ಲೈಟಾಗಿ ಸ್ವಲ್ಪ ಹರಡ್ತಾ ಇದ್ದೀನಿ. ಅದು ಮತ್ತು ಸ್ಟೀಮ್ ಬರುತ್ತಲ್ವ ದಮ್ ಕಟ್ಟಿದ್ರ ಮೇಲೆ, ಆಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ತುಪ್ಪ ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಅದ್ರ ಮೇಲೆ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಫ್ರೈಡ್ ಆನಿಯನ್ ಉಳಿದಿರೋದೆಲ್ಲ ಇದರಲ್ಲಿ ಹಾಕಿಬಿಡಿ. ಫ್ರೈಡ್ ಆನಿಯನ್ ಕೂಡ ಎಲ್ಲ ಹಾಕಿಬಿಡಿ, ಇನ್ನು ಹಾಕಲಿಕ್ಕಿಲ್ಲ ನಮಗೆ ರೈಸು, ಇದು ಲಾಸ್ಟ್ ಲೇಯರು.
ಎಲ್ಲ ಹಾಕಿ ಇದರಲ್ಲಿ ನೋಡಿ. ಈ ಥರ ಫ್ರೈಡ್ ಆನಿಯನ್ನು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲ್ಗಡೆ ಎಲ್ಲ ಗಾರ್ನಿಷ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ. ಮತ್ತು ನಿಮ್ಮ ಮನೆಯಲ್ಲಿ ಸ್ಯಾಫ್ರಾನ್ ಇದ್ದರೆ ಅದನ್ನೊಂದು ಹಾಫ್ ಆನ್ ಅವರ್, ಒಂದು ಅರ್ಧ ಗಂಟೆ ಮುಂಚೆ ಹಾಲಲ್ಲಿ ಅಥವಾ ನೀರಲ್ಲಿ ನೆನೆಸಿಟ್ಕೊಂಡು ಕಲ್ಲರಿಗೆ ಹಾಕ್ಬೋದು. ಇಲ್ಲ ನೀವು ಕಲರ್ ಪೌಡ್ರ್ ಹಾಕ್ತೀರಿ ಅನ್ನೋದಾದರೆ ಕಲರ್ ಪೌಡ್ರ್ ಹಾಕ್ಕೊಳ್ಳಿ. ನಾನು ಕಲರ್ ಪೌಡ್ರ್ ಹಾಕ್ತಾ ಇಲ್ಲ, ಸ್ಯಾಫ್ರಾನ್ ಇಲ್ಲ, ಆದ್ದರಿಂದ ಒಂದು 1/4 ಟೀ ಸ್ಪೂನ್ ಅರಿಶಿಣನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತೀನಿ ಕಲರಿಗೆ ಅಂತ ನೋಡಿ. ಅರಿಶಿಣ ನೀರು ಹಾಕ್ತಾಯಿದ್ದೀನಿ ನಾನು, ಕಲರ್ ಪೌಡ್ರ್ ಏನು ಯೂಸ್ ಮಾಡ್ತಾ ಇಲ್ಲ. ನೀವು ನ್ಯಾಚುರಲ್ಲಾಗಿ ಸ್ಯಾಫ್ರಾನ್ ಇದ್ದರೆ ಒಳ್ಳೆಯದು, ಅದನ್ನು ಹಾಕಿ. ಇಲ್ಲ ಕಲರ್ ಪೌಡ್ರು ತಿನ್ಬೋದು ಅಂತ ಅನಿಸಿದರೆ ಹಾಕ್ಕೊಳ್ಳಿ, ಬೇಕಿದ್ದರೆ. ನಾನು ಹಾಕ್ತಾಯಿಲ್ಲ, ನಾನು ಅರಿಶಿಣದ ನೀರನ್ನೇ ಹಾಕಿದ್ದೀನಿ ಕಲರಿಗೋಸ್ಕರ. ಮತ್ತು ಇದನ್ನು ಫಾಯಿಲ್ ಪೇಪರ್ ಗೊತ್ತಿದೆ ಅಲ್ವ ನಿಮಗೆ, ಅಲ್ಯೂಮಿನಿಯಂ ಫಾಯಿಲ್ ಪೇಪರು, ಅದರಿಂದ ದಮ್ ಗಟ್ಟಲಿಕ್ಕೆ ಮುಚ್ತೀನಿ ನಾನು ನೋಡಿ. ಈ ಥರ ಫಾಯಿಲ್ ಪೇಪರ್ ಇದೆಯಲ್ಲ, ಅದನ್ನು ಸುತ್ತ ಹೀಗೆ ಕಂಠಕ್ಕೆ ಮುಚ್ಚಿಬಿಡಿ. ಆ ಥರ ಮುಚ್ಚಿದ ನಂತರ ಕರೆಕ್ಟು ಅದರದ್ದು ಬಾಯಿ ಇದೆಯಲ್ವ ಪಾತ್ರೆದು, ಅದಕ್ಕೆ ಬಾಯಿಗೆ ಸರಿಯಾಗಿರೋ ಅಂಥ ಪ್ಲೇಟ್ ಇಟ್ಬಿಟ್ಟು ಭಾರವಾಗಿರೋ ಏನಾದರೂ ಒಂದು ವಸ್ತುನ ಮುಚ್ಚಿಡಿ ನೋಡಿ. ಈ ಥರ ಪ್ಲೇಟನ್ನು ಇಟ್ಬಿಟ್ಟು ಅದ್ರ ಮೇಲೆ ಭಾರವಾಗಿರೋದು ಏನಾದರೂ ಒಂದು ಇಡಿ, ಆಯಿತಾ ನೋಡಿ. ನನ್ನ ಹತ್ರ ಈ ಥರ ಕಲ್ಲಿದೆ, ಅದನ್ನು ಇಟ್ಟಿದ್ದೀನಿ ನಾನು. ಏನು ಗೊತ್ತಾ, ಒಂದು 15 ನಿಮಿಷ ನೀವು ದಮ್ ಗಟ್ಟಿಸಿದ್ರೆ ಸಾಕಾಗುತ್ತೆ. ಫ್ಲೇಮನ್ನು ಲೋವಲ್ಲಿ ಇಡಿ. ಯಾವುದಾದ್ರೂ ಹಳೆ ತವ ಇದ್ದರೆ ಅಥವಾ ರೊಟ್ಟಿ ಹಂಚಿದ್ರೆ ಅದನ್ನಿಟ್ಟು ಅದ್ರ ಮೇಲೆ ಪಾತ್ರನ ಇಡಿ, ಆಮೇಲೆ ದಮ್ ಗಟ್ಟಿಸಿ. ಒಂದು 15 ನಿಮಿಷ ದಮ್ ಗಟ್ಟಿಸಬೇಕು. ಆಮೇಲೆ ಫ್ಲೇಮ್ ಆಫ್ ಮಾಡಿ ಒಂದು 15 ನಿಮಿಷ ಓಪನ್ ಮಾಡಬೇಡಿ, ಅಂದರೆ ಒಂದು 15 ನಿಮಿಷ ಫ್ಲೇಮಲ್ಲಿರಲಿ, ಒಂದು 15 ನಿಮಿಷ ಫ್ಲೇಮ್ ಆಫ್ ಮಾಡಿ ಹಾಗೇ ಇರಲಿ, ತೆಗಿಯೋಕ್ಕೆ ಹೋಗಬೇಡಿ. ಟೋಟಲಿ ಹಾಫ್ ಆನ್ ಅವರ್ವರೆಗೂ ನೀವು ತೆಗಿಯೋಕ್ಕೆ ಹೋಗಬೇಡಿ. ಹಾಫ್ ಆನ್ ಅವರ್ ಆದ ನಂತರ ನೋಡಿ ಅರ್ಧ ಗಂಟೆ ಬಿಟ್ಟಿದ್ದೆ ನಾನು, ಅದರಲ್ಲಿ 15 ನಿಮಿಷ ಫ್ಲೇಮಲ್ಲಿತ್ತು, 15 ನಿಮಿಷ ಹಾಗೆ ಇತ್ತು. ಹೇಗೆ ಬಂದಿದೆ ಅಂತ ನೋಡೋಣ. ನಡುವಲ್ಲಿ ಸೌಟ್ ಹಾಕಬೇಡಿ ನೀವು, ಚಮಚನ ಸೈಡಿಂದ ನಿಧಾನವಾಗಿ ಮೀನು ತುಂಡು ಮಾಡದೆ ಪುಡಿ ಪುಡಿ ಮಾಡದೇ ತೆಗೀರಿ. ನಿಮಗೆ ಗೊತ್ತಿದೆ ಅಲ್ವ ಯಾವ ಪ್ಲೇಸಲ್ಲಿ ಮೀನು ಇಟ್ಟಿದ್ದೀರಿ ಅಂತ ಹೇಳಿ. ಸ್ವಲ್ಪ ಹೀಗೆ ರೈಸನ್ನು ಸೈಡ್ ಮಾಡಿಬಿಟ್ಟು ನಿಧಾನವಾಗಿ ಮೀನನ್ನು ತೆಗಿಬೇಕಾಗತ್ತೆ. ಅಡಿಗಡೆ ಗ್ರೇವಿ ಹಾಗೆ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೀನು ಕೂಡ ನೀಟಾಗಿದೆ, ಗ್ರೇವಿನೂ ಕೂಡ ತುಂಬ ಡ್ರೈ ಆಗಿಲ್ಲ, ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಸೈಡಿಂದ ತೆಗಿಬೇಕಾಯ್ತಾ ನೋಡಿ. ಗ್ರೇವಿ ಕೂಡ ರೈಸಿಗೆ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ರೈಸ್ ಎಲ್ಲ ಚೆನ್ನಾಗಿ ಬೆಂದು ಉದ್ರಾಗಿ ಹರಡ್ಕೊಂಡಿದೆ ನೋಡಿ. ಈ ಥರ ಮನೆಯಲ್ಲಿಯೇ ಯಾವುದಾದ್ರೂ ಫಿಶ್ ಇದ್ದರೆ ಪರವಾಗಿಲ್ಲ, ಮುಳ್ಳು ಜಾಸ್ತಿ ಇಲ್ಲದೆ ಇರೋ ಫಿಶ್ ನೋಡಿ ಮಾಡಿ. ಈ ಬಂಗಡ ಮೀನಾದರೂ ಪರವಾಗಿಲ್ಲ, ಮತ್ತು ಹೊಳೆ ಮೀನಲ್ಲಿ ದೊಡ್ಡ ದೊಡ್ಡ ಮೀನು ಬರ್ತಾವಲ್ಲ, ಫಾರಮ್ಮು, ಗೌರಿ ಅಂತೆಲ್ಲ ಬರುತ್ತೆ ದೊಡ್ಡ ದೊಡ್ಡ ಫಿಶ್ಗಳು, ಆ ಮೀನುಗಳಲ್ಲೂ ಮಾಡ್ಬೋದು. ಮತ್ತು ಮುಳ್ಳು ಕಮ್ಮಿ ಇರೋ ಮೀನುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಈ ಥರ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ತವಾದಲ್ಲಿ, ಡೈರೆಕ್ಟಾಗಿ ಗ್ರೇವಿಗೆ ಹಾಕಬೇಡಿ, ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡು ಮಾಡಿ. ಈ ಥರ ದಮ್ ಬಿರಿಯಾನಿ ಸೂಪರಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಗ್ರೇವಿ ಕೂಡ ಹಾಗೆ ಇದೆ, ಆ ರೈಸಿಗೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನೋಡಿ. ಈ ಥರ ಸೈಡಿಂದ ತೆಕ್ಕೊಳ್ಳಿ ಆಯಿತಾ. ಅಡಿಗಡೆ ಗ್ರೇವಿ ಕೂಡ ನೋಡಿ ಹಾಗೆ ಇದೆ, ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳಿ, ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮಾತ್ರ ಖಂಡಿತವಾಗಿಯೂ ಮರಿಬೇಡಿ. ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಈ ರೆಸಿಪಿನ ಶೇರ್ ಮಾಡಿ. ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.